ಇಷ್ಟು ದಿನ ತೆರಿಗೆಯನ್ನ ಕಟ್ಟದಿದ್ರೆ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ನಿಯಮ ಪಾಲಿಕೆ ವ್ಯಾಪ್ತಿಯಲ್ಲಿ ಮಾತ್ರ ಇತ್ತು. ಇದೀಗ ಈ ನಿಯಮವನ್ನ ನಗರ ಹಾಗೂ ಪಟ್ಟಣಗಳಿಗೂ ಅನ್ವಯವಾಗುವಂತೆ ಜಾರಿ ಮಾಡಿದ್ದು, ಖಾತೆ ಪಡೆದ ಬಳಿಕವೂ ತೆರಿಗೆ ಬಾಕಿಯನ್ನ ಉಳಿಸಿಕೊಂಡ್ರೆ ಮುಲಾಜಿಲ್ಲದೆ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ನಿಯಮವನ್ನ ಸರ್ಕಾರ ಜಾರಿ ಮಾಡಿದೆ. ಹೌದು, ಕರ್ನಾಟಕ ಮುನ್ಸಿಪಾಲಿಟಿ ತೆರಿಗೆ ತಿದ್ದುಪಡಿಗೆ ಹೊಸ ನಿಯಮಾವಳಿಗಳನ್ನ ಸೇರಿಸಿಕೊಂಡಿರತಕ್ಕಂಥ ರಾಜ್ಯ ಸರ್ಕಾರ ಆಸ್ತಿಗೆ ತೆರಿಗೆಯನ್ನ ಕಟ್ಟದವರ ಚರಾಸ್ತಿ ಹಾಗೂ ಸ್ಥಿರಾಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಂಡು ಹರಾಜು ಮಾಡುವಂತಹ ನಿಯಮಾವಳಿಗಳನ್ನ ಸೇರಿಸಿದೆ. ಇನ್ನು ತೆರಿಗೆ ಬಾಕಿ ಉಳಿಸಿಕೊಂಡವರ ಆಸ್ತಿ ಜಪ್ತಿ ಮಾಡುವಂತಹ ಅಧಿಕಾರವನ್ನ ಸ್ಥಳೀಯ ಸಂಸ್ಥೆಗಳಿಗೆ ನೀಡಿದ್ದು, ಚರಾಸ್ತಿ ಹಾಗೂ ಸ್ಥಿರಾಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಂಡು ಹರಾಜು ನಡೆಸುವಂತಹ ಅಧಿಕಾರವನ್ನ ನೀಡಿದೆ. ಈ ಮೊದಲು ತೆರಿಗೆ ಕಟ್ಟದವರಿಗೆ ಎಚ್ಚರಿಕೆಯನ್ನ ನೀಡಿ ದಂಡದ ರೂಪದಲ್ಲಿ 2 ಪಟ್ಟು ತೆರಿಗೆಯನ್ನು ವಿಧಿಸ್ತಾ ಇದ್ದಂತಹ ಸರ್ಕಾರ ಈಗ ಡಿಮ್ಯಾಂಡ್ ನೋಟಿಸ್ ನೀಡಿದಂತಹ ನಂತರವೂ ತೆರಿಗೆ ಪಾವತಿಸಿದಂತಹ ಬ್ಯಾಂಕ್ ಖಾತೆ, ಚಿನ್ನಾಭರಣ, ವಾಹನ, ಮನೆ ಹೀಗೆ ಯಾವುದೇ ಮಾದರಿಯ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲು ಮುಂದಾಗ್ತಾ ಇದೆ. ಇನ್ನು ತೆರಿಗೆ ವಸೂಲಿ ಹೊಣೆ ಹೊರತಿರ್ತಕ್ಕಂತಹ ಸಂಬಂಧಪಟ್ಟಂತಹ ಅಧಿಕಾರಿಗಳು ತೆರಿಗೆ ಪಾವತಿ ಮಾಡಿಕೊಳ್ಳುವಲ್ಲಿ ವಿಫಲವಾಗುವಂತಹ ಪ್ರತಿ ಪ್ರಕರಣಗಳಲ್ಲಿ 25,000 ರು ದಂಡವನ್ನ ಕಟ್ಟಬೇಕು ಅಂತ ಸರ್ಕಾರ ತಿಳಿಸಲಾಗಿದ್ದು, ತೆರಿಗೆ ಕಟ್ಟದೆ ಉಳಿದುಕೊಳ್ಳೋದಕ್ಕೆ ಸಾಧ್ಯವೇ ಆಗದಂತಹ ಪರಿಸ್ಥಿತಿಯನ್ನ ಸರ್ಕಾರ ಸದ್ಯ ನಿರ್ಮಾಣ ಮಾಡಿದೆ.